ಇನ್ನು ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶ ನೀಡಿರುವಂತಹ ಹಿನ್ನೆಲೆ ಈಗ ಮಂಡ್ಯದಲ್ಲಿ ಬೆಳ್ಳಂಬೆಳಗ್ಗೆ ಆರಂಭ ಆಗಿದೆ ಹೋರಾಟ. ಕಾವೇರಿ ಭವನದ ಕಾವೇರಿ ಪ್ರತಿಮೆ ಮುಂದೆ ಪ್ರೊಟೆಸ್ಟ್ ನಡೀತಾ ಇದೆ. ರೈತರು, ಕನ್ನಡ ಪರ ಸಂಘಟನೆಗಳು, ಕಾರ್ಯಕರ್ತರು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ತಮಿಳುನಾಡಿಗೆ ನೀರನ್ನು ಹರಿಸಬೇಕು ಅಂತ ಮ್ಯಾನೇಜ್ಮೆಂಟ್ ಅಥಾರಿಟಿನೂ ಸಿಡಬ್ಲ್ಯೂಆರ್ಸಿ ನಿರ್ಧಾರದ ಮೇಲೆನೆ ನಿಂತ್ಕೊಳ್ತು. ಹಾಗಾಗಿ ಯಾವಾಗ ಆದೇಶ ಹೊರಗೆ ಬಂತೋ ಅಲ್ಲಿಂದನೇ ಬೀದಿಯಲ್ಲಿ ಅವರು ಉರುಳಿ ಸೇವೆ ಮಾಡಿಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರು. ಈಗ ರೈತರು, ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಬೆಳಗ್ಗೆಯಿಂದನೇ ಆರಂಭ ಮಾಡಿದ್ದಾರೆ. ಕಾವೇರಿ ಮಾತೆಗೆ ಪೂಜೆಯನ್ನ ಸಲ್ಲಿಸಿ ಕಾವೇರಿ ಪ್ರತಿಮೆಯನ್ನ ತಬ್ಬಿಕೊಂಡು ಕಾವೇರಿ ನಮ್ಮದು ಅಂತ ಘೋಷಣೆ ಕೂಗ್ತಾ ಇದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸಿದಂತೆ ಈಗ ಹೋರಾಟಗಾರರು ಆಗ್ರಹಿಸ್ತಾ ಇರುವಂತದ್ದು. ನಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತ ಘೋಷಣೆ ಕೂಗಿ ಆಗ್ರಹಿಸ್ತಾ ಇದ್ದಾರೆ ಕಾವೇರಿಗೆ. ಈಗ ಪ್ರತಿಭಟನೆ ನಡೀತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಕಾವೇರಿ ಪ್ರತಿಮೆಗೆ ಅದೇ ಕಾವೇರಿ ನೀರನ್ನ ಸಿಂಪಡಿಸಿ ಅವರು ಪ್ರತಿಭಟನೆಯನ್ನ ಆರಂಭ ಮಾಡ್ತಾರೆ. ಕಾವೇರಿ ಮಾತೆಗೆ ಪೂಜೆಯನ್ನ ಸಲ್ಲಿಸಿ ಇವತ್ತು ಭೀಮನಾಮಾಸ್ಯ ಪ್ರಯುಕ್ತ ವಿಶೇಷವಾಗಿ ತಾಯಿ ಕಾಳಮ್ಮ ತಾನು ವಿಶೇಷವಾಗಿ ಪೂಜೆ ಮಾಡಿಸಿ ನಿಂಬೆಹಣ್ಣು ತಂದಿದ್ವಿ. ಈ ನಿಂಬೆಹಣ್ಣು ವಿಶೇಷ ಏನಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ನಮ್ಮ ಕಾವೇರಿ ತಾಯಿಯ ತಮಿಳುನಾಡಿಗೆ ಬಿಡಬೇಡ, ನೀನು ಆದೇಶನ ವಾಪಸ್ ತಗೋ, ದೇವರಣ್ಣ ನೀನು ಬಿಡಬೇಡ, ನೀನು ಬಿಟ್ಟರೆ ನಿಂಗೆ ಒಳ್ಳೇದಾಗಲ್ಲ ಅಂತೇಳಿ ವಿಶೇಷವಾಗಿ ನಮ್ಮ ಕಾವೇರಿ ಮಾತೆಗೆ ಪೂಜೆ ಮಾಡಿ ವಿಶೇಷವಾಗಿ ಭಕ್ತಿಯಿಂದ ಪೂಜೆ ಸಲ್ಲಿಸಿ ನಿಂಬೆಹಣ್ಣಲ್ಲಿ ಮಂತ್ರಿಸ್ಕೊಂಡು ಬಂದಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಒಳ್ಳೆ ಬುದ್ಧಿ ಕೊಡಲಿ, ರೈತರ ಪರವಾಗಿ ನಿಲ್ಲಿ, ಅನ್ನದಾತನ ಹೋರಾಟಕ್ಕೆ ಬೆಂಬಲ ಕೊಡಲಿ. ತಮಿಳುನಾಡಿಗೆ ನೀರನ್ನು ಹರಿಸೋದಕ್ಕೆ ಬಂದಿರುವಂತಹ ಆದೇಶ ಏನಿದೆ? ಮಂಡ್ಯದಲ್ಲಿ ಹಲವಾರು ಸಂಘಟನೆಗಳು ಹೋರಾಟವನ್ನು ಮುಂದುವರಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಭಾವಚಿತ್ರಕ್ಕೆ ನಿಂಬೆ ಹಣ್ಣನ್ನ ಅವರು ಇಟ್ಟು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಳ್ಳೆ ಬುದ್ಧಿ ಬರಲಿ, ತಮಿಳುನಾಡಿಗೆ ನೀರನ್ನ ಬಿಡದೆ ಇರುವಂತೆ ಸಿಎಂ ಡಿಕೆ ನಿರ್ಧಾರ ಮಾಡಲಿ ಅಂತ ಕೇಳ್ಕೊತಾ ಇದ್ದಾರೆ ಅವರು. ಭೀಮನಾಮಾವಾಸ್ಯೆ ಹಿನ್ನೆಲೆ ಡಿಕೆಶಿ ಅವರ ಭಾವಚಿತ್ರಕ್ಕೆ ನಿಂಬೆ ಹಣ್ಣನ್ನ ಇಳಿ ತೆಗೆದು ನಿಂಬೆ ಹಣ್ಣನ್ನ ಕಾಲಿನಿಂದ ತುಳಿದು ಪ್ರತಿಭಟನಾಕಾರರು ಬೇಡ್ಕೋತಾ ಇದ್ದಾರೆ. ಅವರು ಸಿಎಂ ಆದ್ರೂ ನಮ್ಮ ಪರವಾಗಿರ್ಲಿ, ನಮ್ಮ ಪರವಾಗಿ ನಿರ್ಧಾರವನ್ನ ತಗೊಂಡ್ಲಿ, ತಮಿಳುನಾಡಿಗೆ ನೀರನ್ನ ಬಿಟ್ಕೊಡೋದು ಬೇಡ. ಬಾಲಕೃಷ್ಣ ಅವರು ಯಾವ ರೀತಿಯಾಗಿ ನಿರ್ಧಾರ ಮಾಡಿದ್ರು 1991ರಲ್ಲಿ, ಅದೇ ರೀತಿಯಾಗಿ ದಿಟ್ಟ ನಿರ್ಧಾರವನ್ನ ಮಾಡ್ಲಿ ಇವರು ಅಂತ ಬೇಡ್ಕೋತಾ ಇರುವಂತದ್ದು. ಇನ್ನು ಇದೇ ನಿಟ್ಟಿನಲ್ಲಿ ಸಿಎಂ ಸಭೆ ಕೂಡ ಇರುತ್ತೆ ಇವತ್ತು ಏನ್ ನಿರ್ಧಾರ ಮಾಡ್ತಾರೆ ಸಿಎಂ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಕೂಡ ಕಡೆಯದಾಗಿ ನಿರ್ಧಾರ ಮಾಡಬೇಕಾಗಿದ್ದು ನಮ್ಮ ರಾಜ್ಯದ ಸಿಎಂ. ಇವತ್ತು ಭೀಮನಾಮಾಸ್ಯ ಪ್ರಯುಕ್ತ ವಿಶೇಷವಾಗಿ ತಾಯಿ ಕಾಳಮ್ಮ ತಾನು ವಿಶೇಷವಾಗಿ ಪೂಜೆ ಮಾಡಿಸಿ ನಿಂಬೆಹಣ್ಣು ತಂದಿದ್ವಿ. ಈ ನಿಂಬೆಹಣ್ಣು ವಿಶೇಷ ಏನಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ನಮ್ಮ ಕಾವೇರಿ ತಾಯಿಯ ತಮಿಳುನಾಡಿಗೆ ಬಿಡಬೇಡ, ನೀನು ಆದೇಶನ ವಾಪಸ್ ತಗೋ, ದೇವರಣ್ಣ ನೀನು ಬಿಡಬೇಡ, ನೀನು ಬಿಟ್ಟರೆ ನಿಂಗೆ ಒಳ್ಳೇದಾಗಲ್ಲ ಅಂತೇಳಿ ವಿಶೇಷವಾಗಿ ನಮ್ಮ ಕಾವೇರಿ ಮಾತೆಗೆ ಪೂಜೆ ಮಾಡಿ ವಿಶೇಷವಾಗಿ ಭಕ್ತಿಯಿಂದ ಪೂಜೆ ಸಲ್ಲಿಸಿ ನಿಂಬೆಹಣ್ಣಲ್ಲಿ ಮಂತ್ರಿಸ್ಕೊಂಡು ಬಂದಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ ಒಳ್ಳೆ ಬುದ್ಧಿ ಕೊಡಲಿ, ರೈತರ ಪರವಾಗಿ ನಿಲ್ಲಿ, ಅನ್ನದಾತನ ಹೋರಾಟಕ್ಕೆ ಬೆಂಬಲ ಕೊಡಲಿ. ನಮ್ಮ ಕಾವೇರಿ ನೀರು, ನಮ್ಮ ಕನ್ನಡಿ ಕೆಟ್ಟ ನೀರನ್ನ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಹರಿಸಬೇಡಪ್ಪ, ತಾಯಿ ಕಾವೇರಿ ನಿಮ್ಗೆ ಒಳ್ಳೇದು ಮಾಡಲ್ಲ, ನಿಮ್ಮ ಮಾತೆತ್ರ ನಾನು ಕೂಡ ರೈತನ ಮಗ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರವೀಣ್ ನೀಡ್ತಾ ಹೋಗ್ತಾರೆ. ಎಸ್ ಪ್ರವೀಣ್,
ಈಗಾಗಲೇ ಪ್ರತಿಭಟನೆಯನ್ನ ವಿಭಿನ್ನವಾದಂತಹ ರೀತಿಯಲ್ಲಿ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ ಹೋರಾಟಗಾರರು. ಇನ್ನು ನಾಳೆ ಅದೇ ರೀತಿಯಾಗಿ ಕರ್ನಾಟಕ ಬಂದ್ಗೆ ಕೂಡ ಸಿದ್ಧತೆ ನಡೀತಿದೆ ಅಂತ ಹೇಳ್ಬೋದು. ಎಷ್ಟರ ಮಟ್ಟಿಗೆ ಅಲ್ಲಿ ಪ್ರತಿಭಟನೆಯ ತೀವ್ರತೆ ಹೆಚ್ಚುಕೊಳ್ತಿದೆ ಅಂತ? ಗಾಯತ್ರಿ, ಏನು ಈಗ CWMA CWRC ಏನು ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನೋ ಆದೇಶವನ್ನ ಮಾಡಿದೆ. ಆ ಆದೇಶವನ್ನ ಉಲ್ಲಂಘನೆ ಮಾಡಬೇಕು ಅನ್ನೋ ವಿಚಾರವಾಗಿ ಈಗ ಪ್ರತಿಭಟನಾಕಾರರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಪ್ರತಿನಿತ್ಯವೂ ಕೂಡ ವಿಭಿನ್ನ ರೀತಿಯ ಪ್ರತಿಭಟನೆಗೆ ಹಮ್ಮಿಕೊಳ್ತಾ ಇದ್ದಾರೆ. ಈಗ ಇನ್ನು ಮುಂದೆ ನಿರಂತರವಾಗಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಏನು ಬೆಳ್ಳಂಬೆಳಗ್ಗೆನೆ ಕಾವೇರಿ ಭವನ, ಮಂಡ್ಯ ನಗರದ ಕಾವೇರಿ ಭವನದಲ್ಲಿ ಏನು ಕಾವೇರಿ ಪ್ರತಿಮೆ ಇದೆ, ಕಾವೇರಿ ಪ್ರತಿಮೆಯನ್ನ ಅಪ್ಪಿಕೋ ಚಳುವಳಿಯನ್ನ ಮಾಡಿದ್ದಾರೆ. ಈ ಒಂದು ಚಳುವಳಿಯನ್ನ ಮಾಡಿದ್ದು ಬಿಜೆಪಿ ಕಾರ್ಯಕರ್ತರು ಹಾಗೂ ರೈತ ಸಂಘಟನೆ ಹಾಗೂ ಕನ್ನಡಪರ ಸಂಘಟನೆಯವರು ಮೂವರು ಕೂಡ ಸೇರಿ ಒಗ್ಗಟ್ಟಿನಿಂದ ಈ ಒಂದು ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ಏನು ಜೊತೆಗೆ ಇಲ್ಲೊಂದು ವಿಶೇಷವಾಗಿ ಏನಂತಂದ್ರೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಫೋಟೋಗೆ ನಿಂಬೆಹಣ್ಣಿನ ಇಳಿಯನ್ನ ತೆಗೆದು ಅವ್ರಿಗೆ ದೃಷ್ಟಿ ತೆಗೆಯುವ ಒಂದು ವಿನೂತನ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಕಾರಣ ಏನಂತಂದ್ರೆ ಕೇಳಿ ಅವರು ಬಂಗಾರಪ್ಪನವರ ಶಿಷ್ಯರಾಗಿದ್ದಾರೆ. ಬಂಗಾರಪ್ಪನವರು ಈ ಮೊದಲು ತಗೊಂಡಂತ ನಿಲುವನ್ನೇ ಇವರು ತೆಗೆದುಕೊಳ್ಬೇಕು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡೋದಿಲ್ಲ ಅಂತೇಳಿ ಸುಗ್ರೀವಾಜ್ಞೆಯನ್ನ ಹೊರಡಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಈ ರೀತಿಯ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಗಾಯತ್ರಿ. ಇನ್ನು ಬಂದ್ಗೆ ಯಾವ ರೀತಿ ತಯಾರಿ ಮಾಡ್ಕೋತಾ ಇದ್ದಾರೆ? ಎಲ್ಲರ ಒಂದು ಒಮ್ಮತ ಇದೆಯಾ ಅಲ್ಲಿ? ಗಾಯತ್ರಿ, ಈಗ ಏನು ನಿನ್ನೆ ಅಷ್ಟೇ ಏನು ರೈತ ಹಿತರಕ್ಷಣಾ ಸಮಿತಿ ಒಂದು ಸಭೆಯನ್ನ ಮಾಡಿದ್ರು. ಈಗ ಆ ಒಂದು ಸಭೆ ಈಗ ಪುನಃ ಮುಂದುವರೆದಿದ್ದು. ಜೊತೆಗೆ 11 ಗಂಟೆಗೆ ನಗರದ ವಿಶ್ವೇಶ್ವರ ಪ್ರತಿಮೆ ಮುಂದೆ ಕೂತು ಪ್ರತಿಭಟನೆಯನ್ನ ಪ್ರಾರಂಭಿಸ್ತಾರೆ. ಏನು ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಮತ್ತೆ ಬಂದ್ಗೂ ಕೂಡ ಸಕಾರಾತ್ಮಕವಾಗಿ ಎಲ್ಲರೂ ಕೂಡ ಸ್ಪಂದನೆ ನೀಡಿದ್ದು ಬಂದ್ ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಒಗ್ಗಟ್ಟಿನಿಂದ ನಾವು ಪ್ರಯತ್ನವನ್ನು ಪಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರುವಂತದ್ದು ಗಾಯತ್ರಿ. ಇನ್ನು ಇವತ್ತು CM ಸಭೆಯನ್ನ ಕೂಡ ನಡೆಸ್ತಾರೆ. ಸಭೆಯಲ್ಲಿ ಏನ್ ನಿರ್ಧಾರ ಆಗ್ಬೋದು ಅನ್ನುವಂಥದ್ದು ಪ್ರಶ್ನೆ ಇದೆ. ಇನ್ನ CWMA ನಿರ್ಧಾರ ಕೂಡ ಅದೇ ರೀತಿಯಾಗಿ CWRC ಯಾವ ರೀತಿ ಹೇಳಿತೋ ಅದೇ ರೀತಿ ನಂಬಿಕೆಯನ್ನು ಇಟ್ಕೊಂಡಿದ್ದಂಥದ್ದು ಹುಸಿಯಾಗಿದೆ ಕಳೆದ ಬಾರಿನೂ. ಇವತ್ತಿನ CM ಸಭೆಯಲ್ಲಿ ಏನಾದ್ರೂ ಇದೇ ರೀತಿಯಾದಂತ ನಿರ್ಧಾರ ಮತ್ತೊಮ್ಮೆ ಆದ್ರೆ ಇನ್ನೂ ತೀವ್ರತೆ ಪಡ್ಕೊಳ್ಳೋ ಚಾನ್ಸಸ್ ಇದೆ ಅಲ್ವಾ ಪ್ರವೀಣ್? ಹೌದು ಗಾಯತ್ರಿ, ಏನು ಈಗ ಕಬಿನಿ ಜಲಾಶಯ ಭರ್ತಿಯಾಗಿರುವ ಕಾರಣ ಅಲ್ಲಿಂದ ನೀರು ಈಗ ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ಆದ್ರೆ ಈಗ ರೈತರ ಪಟ್ಟ ಏನಂತಂದ್ರೆ KRS ಭಾಗದಿಂದ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಬಿಡಬಾರ್ದು ಅಂತೇಳಿ. ಹಾಗಾಗಿ ಈಗ ಅದೇ ರೀತಿ ಏನಾದ್ರು ಮುಂದುವರೆದಂತ ಸಂದರ್ಭದಲ್ಲಿ ಹೋರಾಟದಕ್ಕಿಂತ ಹೆಚ್ಚಾಗುವ ಸಂಭವಗಳಿದೆ ಗಾಯತ್ರಿ. ಎಸ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಾಗಿ. ಕಾವೇರಿ ಮಾತೆಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿ ಅಪ್ಪಿಕೋ ಚಳುವಳಿಯನ್ನ ವಿಭಿನ್ನವಾದ ರೀತಿಯಲ್ಲಿ ಪ್ರತಿಭಟನೆ ಮಾಡೋಕೆ ಮುಂದಾಗಿರುವಂತದ್ದು.